ವಾಟರ್ ಹಯಾಸಿಂತ್ ನೋಡಿ ಎಷ್ಟೊಂದು ಬ್ಲೂಮ್ ಆಗಕ್ಕೆ ರೆಡಿಯಾಗಿದ್ದಾವೆ. ಇಲ್ಲಂತೂ ಯಾವ ದೃಷ್ಟಿನೂ ಬೀಳಲ್ಲ. ಅದಕ್ಕೆ ಇದನ್ನ ತೆಗೆದು ಮಿಡಲಲ್ಲಿ ಇಟ್ಟಿರೋ ಅಂತ ಟಬ್ನ ಜೋಡಿಸಿದ್ದೀನಿ. ಇವತ್ತೇ ನೋಡಿ ಪರ್ಪಲ್ ಕಲರ್ ವಾಟರ್ ಲಿಲ್ಲಿ ಇದು ಅರಳೋದಕ್ಕೆ ರೆಡಿಯಾಗಿದೆ. ನೋಡ್ತಾ ಇದ್ದಂಗೆ ವಾಟರ್ ಹಯಾಸಿಂತ್ ಅರಳೋದಕ್ಕೆ ಶುರು ಆಯಿತು. ಈಗಲೇ ನವಿಲ್ಗರಿ ಪ್ಯಾಟ್ರನ್ ಏನಿದೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅರಳಿದ ಮೇಲೆ ಇನ್ನೂ ಎದ್ದು ಕಾಣಿಸುತ್ತೆ. ಅಂತೂ ಇಂತೂ ಮೊಗ್ಗರಳಿ ಹೂವಾಯಿತು. ವಾಟರ್ ಲಿಲ್ಲಿ ಅರಳೋದಕ್ಕೆ ತುಂಬ ಟೈಮ್ ತಗೊಳ್ತಾ ಇದೆ. ದುಂಬಿ ನೋಡಿ ಹೀಗೆ ಬಂದು ಹೀಗೋಯ್ತು. ಹೂ ಇನ್ನೂ ಓಪನ್ನೇ ಆಗಿಲ್ಲ. ಆಲ್ರೆಡಿ ನೋಡಿ ಒಂದು ಇನ್ಸೆಕ್ಟ್ ಸತ್ವಿದ್ದಿದೆ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. 9 ಗಂಟೆ ಮುಂಚೆನೇ ಅರಳೋದು. ಇವತ್ತು ತುಂಬ ಟೈಮ್ ತೊಗೊಂಡಿದೆ. 10 ಗಂಟೆ ಮೇಲಾಗಿದೆ. ಸೀನ್ರಿ ಸಖತ್ತಾಗಿತ್ತು. ಒಳ್ಳೆ ಹೂಗಳು, ಅಕ್ಕಪಕ್ಕನೂ ಅಷ್ಟೇ ಒಳ್ಳೊಳ್ಳೆ ಹೂಗಳನ್ನ ಜೋಡಿಸಿಟ್ಟಿದೆ. ಬಿಸಿಲಂತೂ ತುಂಬ ಸುಡ್ತಾ ಇತ್ತು. ಸರಿ ಕೆಲಸ ಮುಗಿಸ್ಕೊಂಡು ಬರೋಣ. ಒಂದು 2-3 ಅವರ್ ಮೇಲೆ ಬಂದರೆ ಸೀನ್ರಿ ಸಖತ್ತಾಗಿರುತ್ತೆ. ಎಲ್ಲ ಕಲರ್ಫುಲ್ ಹೂಗಳೆಲ್ಲ ಹರಡಿರುತ್ತೆ. ಸ್ಪೆಷಲಿ ಪೋರ್ಚುಲುಕಾ ಪರ್ಸ್ಲೆನ್. ಕರೆಕ್ಟಾಗಿ 2 ಗಂಟೆ ಮೇಲೆ ಬಂದಿದ್ದೀನಿ. ಏನು ಅಂದ್ಕೊಂಡಿದ್ದೆ ಫುಲ್ ಉಲ್ಟಾ ಆಗಿತ್ತು. ಪರ್ಸ್ಲೆನ್, ಮಾಸ್ ರೋಸ್ ಇದೆಲ್ಲ ಎಷ್ಟು ಚೆನ್ನಾಗಿ ಅರಳಿದು, ಎಲ್ಲ ಕ್ಲೋಸ್ ಆಗೋಗಿದ್ದು. ಸಾಮಾನ್ಯವಾಗಿ 5 ಗಂಟೆ ಕ್ಲೋಸ್ ಆಗುತ್ತೆ ನೋಡಿ. ಆ ವೆರೈಟಿಲಿ ಇಷ್ಟು ಥರ ಹೂ ಬಿಡುತ್ತೆ. ಸ್ವಲ್ಪ ದಿನದ ಹಿಂದೆ ವಿಡಿಯೋ ತೊಗೊಂಡಿದ್ದು. ಈ ಥರ ಚೆನ್ನಾಗಿರೋ ಹೂಗಳು ನಾನು ಇವತ್ತು ತಿಳಿಯೋಕ್ಕೆ ಆಗಲಿಲ್ಲ. ಈ ಥರ ಸೇಮ್ ಕಲರ್ 2 ಕಡ್ಡಿ ನಾನು ಕಟ್ ಮಾಡ್ಕೊಳ್ತೀನಿ. ಯಾವುದೋ ಒಂದು ಪಾಟ್ ಸೆಲೆಕ್ಟ್ ಮಾಡಿ ಅದ್ರೊಳಗೆ ನೆಟ್ಟಿರ್ತೀನಿ. ಈ ಥರ ಸುಮಾರು ಕಲೆಕ್ಷನ್ ರೆಡಿಯಾಗಿದೆ. ಸೀಸನ್ ಇರೋ ಅಂಥ ಹೂಗಳೆಲ್ಲ ಟೈಮ್ ಸರಿಯಾಗಿ ಬಿಡೋಕ್ಕೆ ಶುರುವಾಗಿದ್ದಾವೆ. ವಿಡಿಯೋ ಅಂತೂ ಮಾಡ್ತಾ ಇರ್ತೀನಿ. ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.